students, welcome to this exam oriented classes for SSLC second language English. This is MA Mozi. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಎಕ್ಸಾಮ್ನಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆಯಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಎಕ್ಸಾಮಿನೇಷನ್ ಓರಿಯೆಂಟೆಡ್ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ವಿಷಯ ವಿವರಣೆಯ ಜೊತೆಗೆ ನಿಮಗೆ ಎಕ್ಸಾಮ್ನಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಬೇಕಾದಂಥ ಕೆಲವು ಟ್ರಿಕ್ಸ್ಗಳನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಆಲ್ ದಿಸ್ ವಿಡಿಯೋಸ್, ಐ ಹೋಪ್ ದ್ಯಾಟ್ all these videos will be helpful for your examination to get the good marks. ವಿದ್ಯಾರ್ಥಿಗಳೇ, ಇದು ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸ್ ಆಗಿರೋದ್ರಿಂದ ಫಸ್ಟ್ ಲೆಟ್ಸ್ ನೋ ಹೌ ಯುವರ್ ಮಾರ್ಕ್ಸ್ ಆರ್ ಡಿವೈಡೆಡ್, ಹೌ ಯುವರ್ ಟೆಕ್ಸ್ಟ್ ಬುಕ್ ಇಸ್ ಡಿವೈಡೆಡ್. ಓಕೆ, ಸಿ ಹಿಯರ್, ನಿಮ್ಮ ಪಠ್ಯಪುಸ್ತಕ ಒಂದಷ್ಟು ಪ್ರೋಸಸ್ಗಳಿದಾವ, ಲೆಸನ್ ಪಾಠಗಳಿದಾವ, ಒಂದಷ್ಟು ಪೊಯೆಟ್ರೀಸ್ ಅದಾವ, ಆಮೇಲೆ ಸಪ್ಲಿಮೆಂಟರಿ ರೀಡಿಂಗ್ ಇದೆ, ಅದೇ ರೀತಿ ಒಂದಷ್ಟು ಗ್ರಾಮರ್ ಅಂಶಗಳು ಇರ್ತವೆ. ಈ ರೀತಿ ನಿಮ್ಮ ಪಠ್ಯಪುಸ್ತಕ ಡಿವೈಡ್ ಆಗಿರೋದ್ರಿಂದ ನಿಮ್ಮ ಎಕ್ಸಾಮ್ದೊಳಗೆ ಮಾರ್ಕ್ಸ್ಗಳು ಕೂಡ ಇದೇ ರೀತಿ ಡಿವೈಡ್ ಆಗಿರ್ತಾವ. ಓಕೆ, ಪ್ರೋಸಸ್ ಮೇಲೆ ನಿಮಗೆ 20 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟು? 20 ಮಾರ್ಕ್ಸ್ ವಿಲ್ ಬಿ ಆಸ್ಕ್ಡ್ ಆನ್ ಪ್ರೋಸಸ್. ಹಾಗಾಗಿ ಈ 20 ಅಂಕಗಳು ಯಾವ್ಯಾವ ರೀತಿ ಇರ್ತಾವ? 2 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವ, 3 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವ ಅಷ್ಟೇ. ಅದನ್ನ ಬಿಟ್ಟರೆ ಈ ಪ್ರೋಸ್ ಮೇಲೆ ಬೇರೆ ತರಹದ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಓಕೆ, 20 ಮಾರ್ಕ್ಸ್ ಫಾರ್ ಪ್ರೋಸಸ್. ಇನ್ನು ಪೊಯೆಟ್ರೀಸ್ ಸೆಕ್ಷನ್ ಬಂದರೆ ನಿಮ್ಮ ಪ್ರತಿಯೊಂದು ಲೆಸನ್ ಜೊತೆಗೆ ಒಂದು ಪದ್ಯ ಕೂಡ ಇದೆ ನಿಮಗೆ. ಈ ಪದ್ಯದ ಮೇಲೆ 16 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಕೇಳೋದು ಸಾಧ್ಯತೆ ಇದೆ, ಕೇಳ್ತಾರೆ. ಓಕೆ, ಈ 16 ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಆಗಿರ್ತಾವ, ಯಾವ್ಯಾವ್ದು ವಿಷಯದ ಮೇಲೆ ಈ 16 ಮಾರ್ಕ್ಸ್ಗಳನ್ನು ನಿಮಗೆ ಕೇಳ್ತಾ ಇರೋದು ಆಮೇಲೆ ಡಿಸ್ಕಸ್ ಮಾಡೋಣ. ದೆನ್ ಕಮ್ಸ್ ಟು ದ ಸಪ್ಲಿಮೆಂಟರಿ ರೀಡಿಂಗ್. ಸಪ್ಲಿಮೆಂಟರಿ ರೀಡಿಂಗ್ನಲ್ಲಿ ಜಸ್ಟ್ 4 ಮಾರ್ಕ್ಸ್ ವಿಲ್ ಬಿ ಆಸ್ಕ್ಡ್. ಸೊ ಲೈಕ್ ದಿಸ್ ಯುವರ್ textbook is divided into 3 sections. So marks are also divided into 3 sections. 20 marks for the comes from prose and 16 marks from the poetries and 4 marks from the supplementary reading, and remaining 40 marks comes from the grammar section. Okay, like this, if you see this total, this is 40 marks and this one is 40 marks, and total you will have the 80 marks question paper. Okay, marks are divided into like this. ಓಕೆ, ಮೊದಲು ನಾವು ಈ ಗ್ರಾಮರ್ ವಿಷಯದ ಮೇಲೆ ಬರುವಂತಹ 40 ಅಂಕಗಳನ್ನು ಯಾವ ರೀತಿ ಪಡಿಬೇಕು, ಯಾವ್ಯಾವ ಟಾಪಿಕ್ಗಳ ಮೇಲೆ ಈ ಗ್ರಾಮರ್ದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರ ಅನ್ನುವಂತಹ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ 1 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಯಾವುದ್ರ ಮೇಲೆ ಕೇಳ್ತಾರ, 2 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರ, 3 ಅಂಕದ ಪ್ರಶ್ನೆಗಳನ್ನು ಗ್ರಾಮರ್ ಸೆಕ್ಷನ್ನಲ್ಲಿ ಯಾವ ರೀತಿ ಕೇಳ್ತಾರ, 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರ, 5 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರ. ಇವು ಎಲ್ಲವನ್ನು ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನುವಂಥ ಆಧಾರದ ಮೇಲೆ ನಾನು ಪ್ರತಿಯೊಂದು ವಿಡಿಯೋಗಳನ್ನು ಮಾಡ್ತಾ ಹಾಕ್ತಾ ಇರ್ತೀನಿ. ಸೊ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ನಾನು ಮಾಡ್ಕೊಳ್ತಾ ಇರುವಂಥ ರಿಕ್ವೆಸ್ಟ್ ಇಷ್ಟೇ, ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿರಿ. ಸ್ಪೆಷಲಿ ಫಾರ್ ರೂರಲ್ ಸ್ಟೂಡೆಂಟ್ಸ್, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ವಿಡಿಯೋಗಳು ತಲುಪಲಿ, ಅವರಿಗೂ ಕೂಡ ಈ ಒಂದು ವಿಡಿಯೋಗಳ ಲಾಭವನ್ನು ಅವರು ಕೂಡ ಪಡೀಲಿ. ಆಲ್ ದ ಬೆಸ್ಟ್.